ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಚಪಾತಿ ಆ್ಯಡ್ ಆಗುತ್ತೆ. ಆ ವ್ಲಾಗ್ನ ಚಪಾತಿ ಬೀಟ್ರೂಟ್ ಚಪಾತಿ ಹೇಗೆ ಮಾಡೋದು ಅಂತ ವಿಡಿಯೋ ತೋರಿಸ್ತಿದ್ದೀನಿ ಇವತ್ತು ಮಾರ್ನಿಂಗ್ ಟಿಫನ್ಗೆ. 1/2 kg wheat flour, 2 cups of beetroot, kasuri methi, red chili powder, ಧನಿಯಾ ಪೌಡರ್, ಸಾಲ್ಟ್, ಆಯಿಲ್, ಎಲ್ಲ ಪದಾರ್ಥಗಳು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಇಟ್ ವೆಲ್. ತುಂಬ ಟೇಸ್ಟಿಯಾಗಿ ತುಂಬಾ ಕಲರ್ಫುಲ್ಲಾಗಿ ಬರುವಂತಹ ಚಪಾತಿ. ನಾನಿಲ್ಲಿ ತೇಜು ಅವರ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 2 hours ರೆಸ್ಟ್ ಮಾಡಿಕ್ಕಿ ಚಪಾತಿ ಉಂಡೆ ಥರ ಮಾಡಿಕ್ಕಿ ಮಿಕ್ಸ್ ಇಟ್ ವೆಲ್. ಹೀಗೆ ಚಪಾತಿ ಉಂಡೆ ಥರ ಮಾಡಿ 2 hours ಅದನ್ನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಿ. ಪ್ಲೇಟ್ ಮುಚ್ಚಿಕ್ಬಿಟ್ಟು ಈಗ ಚಪಾತಿ ಲಟ್ಟಿಸ್ಕೊಂಡು ಬಿಸಿ ಮಾಡಿಕೊಳ್ರಿ. ನಮ್ಮ ಮಕ್ಕಳು ಬೀಟ್ರೂಟ್ ಪಲ್ಯ ಮಾಡೋದನ್ನು ತಿನ್ನೋದಿಲ್ಲ. ಹೀಗಾದರೆ ತಿಂತಾರೆ. ಚಪಾತಿ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ತಿಂತಾರೆ. ಹಾಗೂ ಒಳ್ಳೆ ವಿಟಮಿನ್ಸ್, ಫೈಬರ್ ಎಲ್ಲ ಬರುತ್ತೆ ಇದರಿಂದ. ಕಲರ್ಫುಲ್ಲಾಗಿ ಚಪಾತಿ ಸ್ಲೋ ಫ್ಲೇಮಲ್ಲಿ ಸುಡ್ರಿ. ಎಡ್ಜಸ್ ಸ್ವಲ್ಪ 2 to 3 ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡಿಕೊಂಡು ಸುಡಬೇಕು. It's looking very colorful. ಚಪಾತಿ ಜೊತೆಗೆ ಪಲ್ಯ, ಸಾಗು ಆರ್ ಚಟ್ನಿಯನ್ನು ಆ್ಯಡ್ ಮಾಡಿರಿ. ಓಕೆ ಫ್ರೆಂಡ್ಸ್, ಚಪಾತಿ ನೋಡೋದಲ್ವಾ? ಟೇಸ್ಟ್ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್.